ಓಂ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾಧಿಕಾಂಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಗೀತಾ ವಿವೃತಿಯ ಪಾಠ 1ನೇ ಅಧ್ಯಾಯದ ಮತ್ತು 8ನೇ ಶ್ಲೋಕ ಪ್ರಾರಂಭ ಆಗಬೇಕು. 8ನೇ ಶ್ಲೋಕ ಏನು? ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ. ದುರ್ಯೋಧನ ದ್ರೋಣಾಚಾರ್ಯರಿಗೆ ನಮ್ಮ ಸೈನ್ಯದಲ್ಲಿರುವಂತಹ ಸೇನಾ ನಾಯಕರು ಯಾರ್ಯಾರು ಅಂತ ಪರಿಚಯ ಮಾಡಿಸಿಕೊಡ್ತಾ ಇದ್ದಾರೆ. ಭವಾನ್ ನೀವು, ಭವಾನ್ ಅನ್ನೋ ಶಬ್ದದಿಂದ ನೀವು ಅಂದರೆ ದ್ರೋಣಾಚಾರ್ಯರು ಅಂತ ಹೇಳಿದ್ದಾರೆ. ಅವರ ಪಾತ್ರವನ್ನು ಪರಿಚಯ ಮಾಡಿಕೊಂಡಿದ್ದೀವಿ. ಭೀಷ್ಮಶ್ಚ, ಇವತ್ತು ಭೀಷ್ಮಾಷ್ಟಮಿ. ಭೀಷ್ಮಾಷ್ಟಮಿ ದಿವಸ ಭೀಷ್ಮಾಚಾರ್ಯರು ಬಂದು ಭೀಷ್ಮಶ್ಚ ನನ್ನ ಮರಿಬೇಡ್ರಪ್ಪ ಅಂತ ಹೇಳಿಕತ್ತಾರೆ. ಭೀಷ್ಮ ಚ ಕರ್ಣ ಚ ಕೃಪ ಚ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣ ಚ ಸೌಮದತ್ತಿ ತಥಾ ಏವ ಚ. ಆಯ್ತಾ? ತಾನಹ ದ್ವಾಭ್ಯಾಂ. ರಾಯರು ವಿವೃತಿಲಿ ಅಂತಾರೆ, ಅವರ ಸೈನ್ಯದಲ್ಲಿರುವಂಥ ನಾಯಕರನ್ನ 8 ಹಾಗೂ 9 2 ಶ್ಲೋಕದಿಂದ, ತಾನ್ ಅಂದ್ರೆ ಅವರನ್ನು, ಯಾರನ್ನು? ಹಿಂದಿನ ಶ್ಲೋಕದಲ್ಲಿ ನಾಯಕ ಮಮ ಸೈನ್ಯಸ್ಯ, ನನ್ನ ಸೈನ್ಯದ ನಾಯಕರು ಯಾರು ಅಂತ ಹೇಳಿದ್ರು, ಅವರನ್ನ ಮುಂದಿನ 2 ಶ್ಲೋಕದಲ್ಲಿ ಪರಿಚಯಿಸುತ್ತಿದ್ದಾನೆ ಅಂತ ಅರ್ಥದಕ್ಕೆ. ತಾನಾಹ ದ್ವಾಭ್ಯಾಂ ಅಂದ್ರೆ ತಾನ್, ಪೂರ್ವಶ್ಲೋಕೋಕ್ತಾನ್ ನಾಯಕಾನ್ ಆಹ ಉವಾಚ ದ್ವಾಭ್ಯಾಂ ಉತ್ತರಾಭ್ಯಾಂ ಶ್ಲೋಕಾಭ್ಯಾಂ ಇತ್ಯರ್ಥ. ಭವಾನ್ ಇತ್ಯಾದಿನ. ಇಲ್ಲಿ ಸಮಿತಿಂಜಯ ಅಂತ ಒಂದು ಪದ ಅದ. ಯಾವ ಶಬ್ದಕ್ಕೆ ಅರ್ಥ ಗೊತ್ತಿಲ್ಲ, ಅದಕ್ಕೆ ಮಾತ್ರ ಬರೀತಾರೆ. ಸಮಿತಿಂಜಯ ಅಂದರೆ ಯುದ್ಧೇ ಜಯಶೀಲ. ಸಮಿತಿ ಅನ್ನೋ ಶಬ್ದಕ್ಕೆ ಯುದ್ಧ ಅಂತ ಅರ್ಥ. ಜಯ ಅನ್ನೋ ಶಬ್ದಕ್ಕೆ ಜಯಶೀಲ ಅಂತ ಅರ್ಥ. ಯುದ್ಧದಲ್ಲಿ ಗೆದ್ದು ಬರುವ ಸ್ವಭಾವವುಳ್ಳವರು. ಶೀಲ ಸ್ವಭಾವೇ. ಶೀಲ ಅಂದ್ರೇನು? ಕ್ಯಾರೆಕ್ಟರ್, ಸ್ವಭಾವ ಅಂತ ಅರ್ಥ. ಚಾರಿತ್ರ್ಯ ಅಂತ ಅರ್ಥ ಅಲ್ಲ, ಸ್ವಭಾವ. ಗೆದ್ದುಕೊಂಡು ಬರುವುದೇ ಸ್ವಭಾವ ಅವರದ್ದು. ಹೋದರು ಪಾಪ, ಈ ಸರ್ತಿ ಕೈಲಾಗಲಿಲ್ಲ, ಮುಂದಿನ ಸರ್ತಿ ಗೆದ್ದುಕೊಂಡು ಬರೋ ಸ್ವಭಾವನೇ ಅವರದ್ದು. ಬೆಂಕಿಗೆ ಸುಡುವ ಸ್ವಭಾವ, ಗಾಳಿಗೆ ಬೀಸುವ ಸ್ವಭಾವ, ಸೂರ್ಯನಿಗೆ ಬೆಳಕು ಕೊಡುವ ಸ್ವಭಾವವಿದ್ದಂತೆ ಭೀಷ್ಮ ದ್ರೋಣ ಕರ್ಣ ಕೃಪ ಸಮಿತಿಂಜಯರಿಗೆ, ಕೃಪರಿಗೆ, ಅಶ್ವತ್ಥಾಮರಿಗೆ, ವಿಕರ್ಣರಿಗೆ ಯುದ್ಧವನ್ನು ಗೆದ್ದುಕೊಂಡು ಬರುವುದೇ ಸ್ವಭಾವವಾಗಿದೆ. ಒತ್ತು ಬರಲಿಕ್ಕೆ ಆ ಶಬ್ದಕ್ಕೆ. ಇನ್ನು ಸೌಮದತ್ತಿ ಅಂತದ. ಸೋಮದತ್ತ ಸುತಃ ಭೂರಿಶ್ರವಾಹ. ಭೂರಿಶ್ರವ ಅಂತ ಅವನ ಹೆಸರು. ಅವಂಗ ಸೌಮ್ಯದತ್ತಿ ಅಂತ ಕರೀತಾರೆ. ಸರಿ, ಭೀಷ್ಮ ಯಾರು ಅಂತ ಕೇಳಿದರೆ ದ್ಯುನಾಮಕ ವಸುಗಳು. ದ್ಯುನಾಮಕ ವಸುಗಳೇ ಭೀಷ್ಮಾಚಾರ್ಯರಾಗಿ ಬಂದಿದ್ದಾರೆ. ದೇವವ್ರತ ಅಂತ ಹೆಸರು. ಹೆಚ್ಚಿನ ಅಂಶ ಏನು ಅಂದರೆ ಬ್ರಹ್ಮದೇವರ ಅಂಶದಿಂದ ಕೂಡಿಕೊಂಡು ಹುಟ್ಟಿ ಬಂದಿದ್ದಾರೆ. ಇದೊಂದು ಅಂಶ ತಿಳ್ಕೊಂಡ್ರೆ ಸಾಕು. ಕರ್ಣ ಎರಡನೇದ್ದು ಅಷ್ಟು ಸಾಕು. ದ್ಯುನಾಮಕ ವಸುಗಳು ಹೇಳ್ಯಾರ ಅಲ್ಲೇ ಈ 12ನೇ ಅಧ್ಯಾಯದೊಳಗೆ ಅವರೆಲ್ಲ ಎಲ್ಲ ಅದ. ಇನ್ನು ಮುಂದೆ ಕರ್ಣ ಯಾರು ಅಂತ ಕೇಳಿದರೆ ನಾವು ತಕ್ಷಣ ಹೇಳ್ತೀವಿ ಸೂರ್ಯನ ಅವತಾರ ಕರ್ಣ ಅಂತ. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದ 11ನೇ ಅಧ್ಯಾಯದ 155ನೇ ಶ್ಲೋಕದಿಂದ 157ನೇ ಶ್ಲೋಕದವರೆಗೆ, 55, 56, 57 3 ಶ್ಲೋಕದಲ್ಲಿ ಕರ್ಣ ಪಾತ್ರವನ್ನು ಪರಿಚಯ ಮಾಡಿಕೊಡ್ತಾರೆ. ಯಾರು? ಪುರಾ ಸಹ ವಾಲಿಮಾರಣ ಪ್ರಭೂತ ದೋಷ ಕಾರಣಾತ್. ಹಿಂದಕ್ಕೆ ಸ್ವಂತ ಅಣ್ಣನೆನಿಸಿರುವಂತಹ ವಾಲಿಯನ್ನ ರಾಮನ ಕಡೆಯಿಂದ ಕೊಲ್ಲಿಸಿದ್ದರಿಂದ. ಪುರಾ ಸಹ ಯಾರು? ಕರ್ಣ. ಯಾರವ? ವಾಲಿ ಮಾರಣ ಪ್ರಭೂತ ದೋಷ ಕಾರಣಾತ್. ಸೋತ್ತಮ ದೇವತೆಯಾಗಿರುವಂತಹ ಸೂರ್ಯನಿಗಿಂತಲೂ ಉತ್ತಮರಾದ ಇಂದ್ರರು, ಅವರು ಅಣ್ಣ. ಅವರನ್ನು ಕೊಲ್ಲಿಸಿರುವಂತಹ ದೋಷ ಇವರಿಗೆ ಉಳಿದ್ಬಿಡ್ತು. ಯಾರಿಗೆ? ಸುಗ್ರೀವನಿಗೆ. ಅದರ ಪರಿಣಾಮ ಏನಾಯಿತು? ಸಹಸ್ರವರ್ಮನಾಮಿನ ಅಸುರೇಣ ವೇಷ್ಟಿತ ಅಜನಿ. ಹುಟ್ಟುವಾಗಲೇನೆ ಕರ್ಣ ಸಹಸ್ರವರ್ಮ ಎಂಬುವಂತಹ ಅಸುರನ ಆವೇಶದಿಂದೇ ಹುಟ್ಟಿಕೊಂಡಿದ್ದಾನೆ. ಹುಟ್ಟಿದ ಮೇಲೆ ಅಸುರಾವೇಶ ಆಗಿಲ್ಲ, ಬೈ ಬರ್ತ್ ಅವನಿಗೆ ಅಸುರಾವೇಶ ಬಂದಿದೆ. ಎದರದ್ದಿದು ಹಂಗೆ ಬಂದದ್ದು? ಪುರಾಸ ವಾಲಿಮಾರಣ ಪ್ರಭೂತ ದೋಷ ಕಾರಣ. ಏನು ಶ್ರೀಮದಾಚಾರ್ಯ ವ್ಯಾಖ್ಯಾನ. ತಲೆ ಕೆಡಿಸಿಬಿಡ್ತದೆ. ಮೈಂಡ್ ಬ್ಲೋಯಿಂಗ್ ಅಂತಾರಲ್ಲ, ಹಂಗದ ವ್ಯವಸ್ಥೆ. ಕರ್ಣ ಹುಟ್ಟಿದ ಸೂರ್ಯಾವತಾರಿ. ಸೂರ್ಯಾವತಾರನಾದ ಕರ್ಣ ಹುಟ್ಟುವಾಗ ಏನಾಗಿತ್ತು ಅಂದರೆ ಸಹಸ್ರವರ್ಮ ಎಂಬುವಂಥ ಅಸುರಾವೇಶ ಆಗಿತ್ತು. ಅಸುರಾವೇಶದಿಂದ ಒಳಗೊಂಡೇ ಹೆಂಗೆ ವಾಯುದೇವರ ಆವೇಶ, ಶುಕ್ಲಕೇಶ ಆವೇಶ, ಆ ಆವೇಶ ಅಂತ ಹೇಳ್ತಿರ್ತೀವಿ. ಬಲರಾಮದಲ್ಲಿ ಹುಟ್ಟುವಾಗಲೇ ಶುಕ್ಲಕೇಶ ಆವೇಶ, ಮತ್ತು ಈ ಪಂಚಪಾಂಡವರಲ್ಲಿ ಹುಟ್ಟುವಾಗಲೇ ವಾಯುದೇವರ ಆವೇಶ. ಹಂಗೆ ಈ ಕರ್ಣನಲ್ಲಿ ಸಹಸ್ರವರ್ಮ ಎಂಬುವಂಥ ಅಸುರನ ಆವೇಶದಿಂದಲೇ. ಅಲ್ರಿ,
ಅಸುರಾವೇಶ ಆಗ್ಲಿಕ್ಕೆ ಅವ ಏನಂಥ ತಪ್ಪು ಮಾಡಿದ್ದ? ಪುರಾಸ ವಾಲಿ ಮಾರಣ ಪ್ರಭೂತ ದೋಷ ಕಾರಣ. ಅಣ್ಣನನ್ನು ಕೊಲಿಸಿದ್ದಾನೆ, ಅಣ್ಣನ ಹೆಂಡತಿಯನ್ನು ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡಿದ್ದಾನೆ, ರಾಜ್ಯವನ್ನು ಬಯಸಿದ್ದಾನೆ. ದೇವರ ಹತ್ರ ಹೋಗಿ ಏನು ಕೇಳ್ಕೊಂಡ? ರಾಮನ ಬಳಿ ಹೋಗಿ ಏನು ಕೇಳ್ಕೊಂಡ? ನನ್ನ ಹೆಂಡತಿ ನನಗೆ ಕೊಡಿಸ್ಬಿಡಪ್ಪ, ನಾ ಸುರಕ್ಷಿತ ದೂರ ಇರ್ತೀನಿ ಎಲ್ಲೋ ಒಂದು ಕಡೆಗೆ ಅಂತಂದ್ರೆ, ನನ್ನ ಹೆಂಡತಿಯನ್ನು ಕೊಡಿಸ್ಬೇಕು, ಅವನನ್ನು ಕೊಲ್ಲಬೇಕು, ರಾಜ್ಯ ನನ್ನದಾಗಬೇಕು ಅಂತ ಕೇಳಿದ. ದೇವರಂದ ನೀವು ಇಚ್ಛಾ ಅಂದ, ಯಾಜ್ ವಿಶ್ ಅಂದ, ಹೊರಟು ಬಿಟ್ಟ, ಹೊಡೆದು ಹಾಕಿದ. ಪುಲಾಸ ವಾರಿಮಾರಣ ಪ್ರಭೂತ ದೋಷ ಕಾರಣಾತ್ ಸಹಸ್ರವರ್ಮ ನಾಮಿನ ಅಸುರೇಣ ವೇಷ್ಟಿತ ಜನಿ. ಏನೀಗ ತತಃ ಕಿಂ ಅಂದರೆ ಆಚಾರ್ಯರಂತಾರೆ, ಯಥಾ ಗ್ರಹೈ ವಿದುಷ್ಯತೆ ಮತಿ ನೃಣಾಂ ತಥೈವ ಅಭೂಚ್ಯ ದೈತ್ಯ ದೂಷಿತ ಮತಿ ದಿವಾಕರಾತ್ಮನಃ. ಏನು ಮಾತು ಆಚಾರ್ಯದಲ್ಲಿ. ಹೇಗೆ ನಮ್ಮಲ್ಲಿ ಪಿಶಾಚಗಳ ಪ್ರವೇಶವಾದಾಗ, ನಮ್ಮಲ್ಲಿ ಮನುಷ್ಯರಲ್ಲಿ ಪಿಶಾಚಗಳ ಪ್ರವೇಶವಾದಾಗ ಮತಿ ವಿದೂಷ್ಯತೆ, ಬುದ್ಧಿ ವಿವೇಕ ಕೆಲಸ ಮಾಡೋದು ನಿಲ್ಲಿಸಿಬಿಡ್ತದೋ, ಯಥಾ ಗ್ರಹೈ ಪಿಶಾಚಾದಿಗಳಿಂದ ವಿದೂಷ್ಯತೆ ದೂಷಿಸಲ್ಪಡ್ತದೆ. ಯಾವುದು? ಮತಿ ಬುದ್ಧಿಯು ನೃಣ ಮನುಷ್ಯರಿಗೆ. ಲೋಕದಲ್ಲಿ ಅಂಥದ್ದನ್ನು ನಾವು ನೋಡಿರ್ತೀವಿ. ಪಿಶಾಚಾವಿಷ್ಟನಾಗಿರುವಂಥ ವ್ಯಕ್ತಿ ಏನಾಗಿರ್ತಾನೆ? ಹುಚ್ಚಾಗಿ ಮಾತಾಡ್ತಾನೆ, ಹುಚ್ಚು ಕೆಲಸ ಮಾಡ್ತಾನೆ. ಅದು ಅವನ ಕೆಲಸವ? ಅದರಲ್ಲಿ ಆವಿಷ್ಟವಾದ ಪಿಶಾಚದಿಂದ ಬುದ್ಧಿ ಕೆಟ್ಟದ್ದ ಅಂದರೆ ಆವಿಷ್ಟ ಪಿಶಾಚಿಯಿಂದ ಬುದ್ಧಿ ಕೆಟ್ಟದ್ದು. ಹಾಗೆಯೇ ದೈತ್ಯ ದೂಷಿತ ಮತಿ ದಿವಾಕರಾತ್ಮನಃ, ಸೂರ್ಯನ ಬುದ್ಧಿಯೂ ಕೂಡ ದೈತ್ಯರಿಂದ ದೂಷಿತವಾಗಿತ್ತು. ಅರ್ಥ ಆಯ್ತಾ? ಈಗ ನಾನು ಹೇಳ್ತೀನಿ ಅಂದ್ರೆ ನನ್ನ ಪಾಯಿಂಟ್ ಏನು ಅಂತ ಕೇಳಿದ್ರೆ, ಧಿಯೋ ಯೋನ ಪ್ರಚೋದಯಾತ್ ಅಂತ ತಿಳಿದುಕೊಂಡು ನಾವು ಸೂರ್ಯನಿಗೆ ಪ್ರಾರ್ಥನೆಯೇ ಮಾಡ್ತಿಲ್ಲ. ಮತ್ತೆ ಯಾರಿಗೆ ಮಾಡ್ತಾ ಇದ್ದೀರಿ? ಸೂರ್ಯಾಂತರ್ಗತನಾದ ನಾರಾಯಣಿಗೆ ಮಾಡ್ತಿದ್ದೀನಿ. ಯಾಕಂದ್ರೆ ಸ್ವತಃ ದೈತ್ಯದೂಷಿತ ಮತಿ ದಿವಾಕರಾತ್ಮನಃ, ಯಾವ ವ್ಯಕ್ತಿಗೆ ಅವತಾರದಲ್ಲಿ ದೈತ್ಯಾವೇಶದಿಂದ ಮತಿ ದೂಷಿತವಾಗ್ತದೋ ಅಂಥವನಿಂದ ಧಿಯೋ ಯೋನ ಪ್ರಚೋದಯಾತ್ ಅಂತ ಕೇಳಿಕೊಳ್ಳಿಕ್ಕೆ ಹೆಂಗೆ ಬರ್ತದೆ? ಅದರಿಂದ ಈ ಮಂತ್ರ ಸೂರ್ಯ ಪ್ರತಿಪಾದಕ ಮಂತ್ರ ಅಲ್ಲ, ವಿಷ್ಣು ಪ್ರತಿಪಾದಕ ಮಂತ್ರ ಅಂತ ನಾವು ಹೇಳ್ತೇವೆ. ಅಂದಮೇಲೆ ಎಲ್ಲಾದರೂ ಮುಂಜೀವನಿಗೆ ಹೋದಾಗ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್ ಗಾಯತ್ರಿ ಮಂತ್ರ ಹೇಳೋ ಕಾಲಕ್ಕೆ ಈ ಶ್ಲೋಕವನ್ನು ಇಟ್ಟುಕೊಂಡು ಪ್ರವಚನ ಮಾಡಬೇಕು. ಅಭುಚ್ಯ ದೈತ್ಯ ದೂಷಿತ ಮತಿ ದಿವಾಕರಾತ್ಮನಃ. ಆದರೆ ಏನಾಗಿದ್ದ ಅಂತಂದ್ರೆ, ಭಗವಂತನ ಸನ್ನಿಧಾನ ಇತ್ತು ಕರ್ಣನಲ್ಲಿ. ನೋಡ್ಲಿಕ್ಕೆ ಕಿವಿಗಳು ಬಹಳ ಚಂದ ಇದ್ವು. ಅರೆ, ಮತ್ತು ದೈತ್ಯನ ಸನ್ನಿಧಾನ ಅದ ಅಂತಂತೀರಿ, ಮತ್ತು ಭಗವಂತನ ಸನ್ನಿಧಾನ ಅದ ಅಂತೀರಲ್ಲ ಅಂತಂದ್ರೆ, ತಥಾಪಿ ರಾಮ ಸೇವನಾತ್, ಆ ರಾಮದೇವ್ರ ಸೇವಾ ಏನು ಮಾಡಿದ್ನಲ್ಲ ಅದಕ್ಕೆ ಹರೇಶ್ಚ ಸನ್ನಿಧಾನ ಯುಕ, ಭಗವಂತನ ಸನ್ನಿಧಾನದಿಂದ ಕೂಡಿದ್ದ. ಅರ್ಥ ಆಯ್ತು ಈಗ ನಮಗೆ, ಸೂರ್ಯನಲ್ಲಿ ನಾರಾಯಣ ಇದ್ದಾನೆ ಅಂತ ಅರ್ಥ ಆಯ್ತು. ಹರೇಶ್ಚ ಸನ್ನಿಧಾನ ಯುಕ, ಹೌದು, ಹರಿಸನ್ನಿಧಾನದಿಂದ ಇದರಿಂದ ಏನು ಲಾಭ ಆಯಿತು ಅಂತಂದ್ರೆ, ಸುದರ್ಶನೀಯ ಕರ್ಣತಃ ಸಕರ್ಣ ನಾಮತೋಭವತ, ಅವನ ದೇಹದಲ್ಲಿ ಸಾಮಾನ್ಯವಾಗಿ ಲೋಕದಲ್ಲಿ ಎಲ್ಲರ ಕಣ್ಣು ಚಂದಿರ್ತಾವ, ಕರ್ಣನ ಕಿವಿ ಚಂದಿದ್ವಂತ, ಅದಕ್ಕೆ ಅವನ ಹೆಸರು ಏನು ಬಂತು? ಕರ್ಣ ಅಂತ ಬಂತು. ಯಾಕ? ರಾಮದೇವರ ಸೇವಾ ಮಾಡಿದ್ದಕ್ಕೆ. ನನಗೆ ಒಂದು ತಿಳಿಲಿಲ್ಲ, ಇದು ನಮ್ಮದು ಆಚಾರ ಪಾಂಡಿತ್ಯ, ಅಲ್ಲಿದಲ್ಲ ಮುಗೀತಲ್ಲಿಗೆ. ಏನು ಅಂದ್ರೆ, ನಾನು ದೇವ್ರ ಸೇವಾ ಮಾಡ್ತೀನಿ, ನಾ ದೇವ್ರ ಸೇವೆ ಮಾಡಿದಕ್ಕೆ ನನ್ನ ಕಿವಿ ಯಾಕೆ ಚಂದ ಆಗಲ್ಲ? ಹಂಗಾರೆ ನಂದು ಯಾಕೆ ಮೂಗು ಚಂದ ಆಯ್ತು, ಕಣ್ಣು ಯಾಕೆ ಚಂದ ಆಯ್ತು ಅಂದ್ರೆ, ಅವ ಏನು ರಾಮದೇವ್ರ ಸೇವಾ ಮಾಡ್ಯಾನ ಮೊದಲು ತಿಳ್ಕೊ, ಆಮೇಲೆ ಕರ್ಣ ಯಾಕೋ ಮೂಗು ಯಾಕೋ ತಿಳ್ಕೊ ಅಂತೆ. ದಡ್ಡ ಏನು? ರಾಮದೇವರ ವಾಕ್ಯವನ್ನ ಕೇಳಿದ ಮೊದಲು. ಏನು ಕೇಳಿದ ರಾಮದೇವರ ವಾಕ್ಯವನ್ನ? ನನ್ನ ಹೆಂಡತಿಯನ್ನ ನೀನು ಹುಡುಕಿಸಿ ಕೊಡಬೇಕು ಅಂತ ರಾಮದೇವರ ವಾಕ್ಯವನ್ನ ಶ್ರವಣ ಮಾಡಿದ್ದಕ್ಕೆ, ಅದರಂತೆ ನಡೆದುಕೊಂಡದ್ದಕ್ಕೆ, ಇದು ಶ್ರವಣ ಮೂಲಕವಾಗಿ ಮಾಡಿದ ಸೇವಾ ಆದದ್ದರಿಂದ ಅವನ ಕಿವಿಗಳು ಹೆಂಗಾದವು ಅಂದ್ರೆ ಸುಂದರ ಆದವು. ಏನ್ ಮಾಡಿದವ? ಸುಗ್ರೀವ ನನ್ನ ಹೆಂಡತಿನ ಆಯ್ತು ಸ್ವಾಮಿ ಸುಗ್ರೀವ ಹಿಂಗ್ ಮಾಡು, ಆಯ್ತು ಸ್ವಾಮಿ ಸುಗ್ರೀವ ಹಿಂಗ್ ಮಾಡು, ಆಯ್ತು ಸ್ವಾಮಿ. ರಾಮನ ಎಲ್ಲಾ ಆದೇಶವನ್ನು ಕಿವಿಗೊಟ್ಟಾಲಿಪುದು ಭೂಸುರರು ದಿನದಿ. ಇಲ್ಲ ಅಂದ್ರೆ ಕರ್ಣ ಯಾಕೆ ಚಂದ ಆಗ್ಬೇಕು? ಕಣ್ಣು ಚಂದ ಆಗಬಾರ್ದೇನು? ಕಣ್ಣಿನಿಂದ ಏನಿಲ್ಲೇ ಇಲ್ಲ. ಭಗವಂತನ ಸೇವಾ ಮಾಡಿದ್ದರ ಫಲವಾಗಿ ಸನ್ನಿಧಾನ ಬಂದ್ಬಿಡ್ತು. ಕೇಳಿ ಮಾಡಿದ್ರಿಂದ ಕರ್ಣಗಳೇನಾದವು ಅಂದ್ರೆ ಬಹಳ ಚಂದ ಆದವು. ಶ್ರೀಮದಾಚಾರ್ಯರು ಸುದರ್ಶನೀಯ ಕರ್ಣತಃ ಸಕರ್ಣ ನಾಮಕೋ ಭವತ. ಸುದರ್ಶನೀಯ ಕರ್ಣತಃ, ನೋಡ್ಲಿಕ್ಕೆ ಭಾರೀ ಚಂದ ಬಂತು ಕಣ್ಣು. ಯಾಕಂದ್ರೆ ದರ್ಶನಂ ಶಾಸ್ತ್ರಂ, ಭಗವಂತನ ಶಾಸ್ತ್ರವನ್ನು ಚಂದ ಕೇಳಿ ಕಿವಿಯನ್ನು ಚಂದ ಮಾಡ್ಕೊಂಡಿದ್ದ. ಪುರಾ ಸವಾಲಿ ಮಾರಣ ಪ್ರಭೂತ ದೋಷ ಕಾರಣಾತ್ ಸಹಸ್ರವರ್ಮ ನಾಮಿನೋ ಸುರೇಣ ವೇಷ್ಟಿತೋ ಜನಿ.
ಯಥಾ ಗೃಹೈ ಮತೈ ವಿದುಷ್ಯತೆ ಮತಿರ್ನೃಣಾಂ ತಥೈವ ಹಿ ಅಭೂಚ್ಯ ದೈತ್ಯದೂಷಿತ. ಮತಿ ದಿವಾಕರಾತ್ಮನಃ ತಥಾಪಿ ರಾಮಸೇವನಾತ್ ಹರೇಃ ಸನ್ನಿಧಾನಯುಕ ಸುದರ್ಶನೀಯ ಕರ್ಣತಃ ಸಕರ್ಣನಾಮಕೋ ಭವತ್. ಮಹಾಭಾರತ ತಾತ್ಪರ್ಯನಿರ್ಣಯದ 11ನೇ ಅಧ್ಯಾಯದ 155, 56, 57ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ. ಕೃಪಾಚಾರ್ಯ ಯಾರು ಅಂತ ಕೇಳಿದ್ರೆ ಅದೇ 11ನೇ ಅಧ್ಯಾಯದಲ್ಲಿ 58ರಿಂದ 60 ಶ್ಲೋಕದಲ್ಲಿ ಹೇಳುವಾಗ ವಿಷ್ಕಂಭೋ ನಾಮ ರುದ್ರಾಣಾಂ ಭೂಭಾರ ಹರಣೇಂಗತಾಂ ಹರೇಃ ಪ್ರಾಪ್ತುಂ ಕೃಪಃ. ಏಕಾದಶ ರುದ್ರರಲ್ಲಿ 11 ಜನ ರುದ್ರರಿದ್ದಾರೆ. ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರಲ್ಲಿ ಏಕಾದಶ ರುದ್ರರಲ್ಲಿ ವಿಷ್ಕಂಭ ಎಂಬ ಹೆಸರಿನ ರುದ್ರ ಒಬ್ಬರಿದ್ದಾರೆ. ಆ ವಿಷ್ಕಂಭ ಎಂಬ ರುದ್ರದೇವರೇ ಭೂಭಾರ ಹರಣ ಮಾಡುವುದಕ್ಕಾಗಿ ಕೆಳಗಡೆಗೆ ಅವತಾರ ಮಾಡಿದಾಗ ಕೃಪಾಚಾರ್ಯ ಎಂದು ಕರೆಸಿಕೊಂಡಿದ್ದಾರೆ. ಮುಗಿದೋದ ಕೆಲಸ. ಅವ್ರ ಸಾಧನ ಅದು. ಯಾರ್ದು? ವಿಷ್ಕಂಭ ರುದ್ರರ ಸಾಧನ ಅದು. ಅವರು 11 ಮಂದಿಯಲ್ಲಿ ಒಬ್ಬರಾದ್ರಿಂದ ಕೆಳಗಡೆಗೆ ಕೃಪರಾಚಾರ್ಯರಾಗಿ ಸಾಧನ ಮಾಡಿಕೊಂಡು ಮುಂದೆ ಮೋಕ್ಷವನ್ನು ಹೊಂತಾರ. ಇನ್ನ ಹೌದು ಹೌದು ಹೌದೌದು ಮಹಾಭಾರತದಲ್ಲಿದ್ದವರಲ್ಲ, ಮೂಲ ರೂಪದಲ್ಲಿದ್ದವರಲ್ಲ ಚರ್ಮ ಶರೀರಗಳು. ಮೂಲ ರೂಪದಲ್ಲಿ ಯಾವ್ಯಾವ ದೇವತೆಗಳಿದ್ದಾರೆ ಎಲ್ಲ ಚರ್ಮ ಶರೀರಗಳೇ. ಈ ವಾಯುದೇವರನ್ನೊಬ್ಬರನ್ನ ಮತ್ತು ರುದ್ರದೇವರೊಬ್ಬರು ಬಿಟ್ಟು ಉಳಿದವರೆಲ್ಲ ಚರ್ಮ ಶರೀರ. ಅದೇ ಚರ್ಮ ಶರೀರಗಳೇ. ಆ ಚರ್ಮ ಶರೀರದಲ್ಲಿದ್ದಾಗ ಅವರು ಪ್ರಾರಬ್ಧಕ್ಕೆ ಅನುಗುಣವಾಗಿ ಕೆಳಗಡೆಗೆ ಅವತಾರ ಮಾಡ್ತಾರೆ ಮತ್ತು ಮೂಲ ರೂಪಕ್ಕೆ ಸೇರ್ಕೋತಾರೆ. ಇಷ್ಟೇ ವಿಷಯ. ಅದಕ್ಕೆ ಹರೇಹೇ ಪ್ರಾಪ್ತುಂ ಕೃಪಃ ಅಂತಹದ್ದು ಕೃಪಾಚಾರ್ಯರಾಗಿ ಅವರು ಬಂದಿದ್ದಾರೆ. ಇನ್ನು ಅಶ್ವತ್ಥಾಮ ವಿಕರ್ಣಶ್ಚ. ಅಶ್ವತ್ಥಾಮಾಚಾರ್ಯ ಯಾರು ಅಂದರೆ ಮಹಾಭಾರತ ತಾತ್ಪರ್ಯದ 12ನೇ ಅಧ್ಯಾಯದ 104, 105ನೇ ಶ್ಲೋಕದಲ್ಲಿ ತಥೋಬ್ಧತೋ ಭೂಭರ ಸಂಹೃತೌ ಹರೇರಂಗಮವಾಪ್ತುಂ ಗಿರಿಶಃ ಅಜನಿಷ್ಠ. ಭಗವಂತ ಭೂಭಾರ ಸಂಹಾರ ಮಾಡುವುದಕ್ಕಾಗಿ ಅವತಾರ ಮಾಡಿದಾಗ ಅಂಗನಾಗಬೇಕು ಅಂತ ತಿಳ್ಕೊಂಡು ರುದ್ರದೇವರೇ ಹುಟ್ಟಿ ಬಂದರು. ಅಶ್ವತ್ಥಾಮ ನಾಮತಃ. ಅವರಿಗೆ ಅಶ್ವತ್ಥಾಮ ಅಂತ ಹೆಸರು. ಯಾಕೆ? ಅಶ್ವಧ್ವನಿಂಸ ಯಸ್ಮಾತ್ ಚಕ್ರೆ ಜಾಯಮಾನೋ ಮಹಾತ್ಮ. ಹುಟ್ಟಿದಾಗಲೇನೆ ಕುದುರೆಯಂತೆ ಕೆಣದ್ರಂತ. ಭಾರಿ ಆಶ್ಚರ್ಯ. ಅತ್ತಿಲ್ಲವರು ಕುದುರೆ ಹೆಂಗೆ ಕೆಣದ್ರಂತ. ಕೆಣದದ್ದಕ್ಕೆ ಅವರಿಗೆ ಅಶ್ವತ್ಥಾಮ ಅಂತ ಹೆಸರಿಟ್ಬಿಟ್ರಂತ. ಸಹ ಸರ್ವವಿತ್, ಸರ್ವಜ್ಞ ರುದ್ರದೇವರು. ಬಲವಾನ್, ಭಾರಿ ಬಲಿಷ್ಠರು. ಯಾಕ? ಇಂದ್ರದೇವರಿಗೂ ಬಲ ಕೊಟ್ಟಿರುವಂಥವರು. ಇಂದ್ರಂ ಸಮಾಶ್ರಿತ ದೇವಾಹ ಇಂದ್ರ ರುದ್ರಂ ಸಮಾಶ್ರಿತ. ಇಂದ್ರದೇವರು ರುದ್ರದೇವರ ಸಮಾಶ್ರಯಿಸಿಕೊಂಡಾರ. ಅದಕ್ಕೆ ಬಲವಾನ್. ಅಸ್ತ್ರವೇತ್ತ, ಎಲ್ಲ ಅಸ್ತ್ರಗಳನ್ನು ಕಲ್ತವರು ಸ್ವತಃ. ಕೃಪಸ್ವಸಾಯಾಮ್. ಈ ಹಿಂದೆ ಹೇಳಿದ ಕೃಪಾಚಾರ್ಯರ ತಂಗಿ ಕೃಪಿಯಲ್ಲಿ ದ್ರೋಣವೀರ್ಯೋದ್ಭವತ. ದ್ರೋಣಾಚಾರ್ಯ ವೀರ್ಯದಿಂದ ಹುಟ್ಟಿಕೊಂಡು ಬಂದಿದ್ದಾರೆ. ಇದು ನಮಗೆ ಅಶ್ವತ್ಥಾಮಾಚಾರ್ಯ ಪರಿಚಯ. ವಿಕರ್ಣಶ್ಚ. ಅಶ್ವವತ್ ಧ್ವನಿ ಮಾಡಿದವನಾದ್ರಿಂದ ಅಶ್ವತ್ಥಾಮ ಅಂತ ಕರೀತಾರೆ. ಇನ್ನು ವಿಕರ್ಣ ಯಾರು ಅಂತ ಕೇಳಿದ್ರೆ ಅತಿಕಾಯ ಸಂಭವ ಸವೈ ವಿಕರ್ಣ ಉಚ್ಯತೆ. 12ನೇ ಅಧ್ಯಾಯದ 43ನೇ ಶ್ಲೋಕದಲ್ಲಿ. ಹಿಂದೆ ರಾಮಾಯಣದಲ್ಲಿ ಅತಿಕಾಯ ಅಂತ ಒಬ್ಬ ರಾವಣನ ಪರಿವಾರದವನ ಇದ್ದ ದೈತ್ಯ. ಅವನೇ ಈ ಸರ್ತಿ ವಿಕರ್ಣ ಎಂಬ ಹೆಸರಿನಿಂದ ಹುಟ್ಟಿಕೊಂಡು ಬಂದಿದ್ದಾನೆ. ದೈತ್ಯ ಶುದ್ಧ ದೈತ್ಯ. ಇನ್ನ ಸೋಮದತ್ತಿ ಅಂತನೋ ಶಬ್ದಕ್ಕೆ ಸೋಮದತ್ತನ ಮಗನಾಗಿರುವಂತಹ ಭೂರಿಶ್ರವ ಅಂತ ಹೇಳಿದ್ದೀರಿ. ಯಾರು ಅಂತ ಕೇಳಿದ್ರೆ ಸೋಮದತ್ತನಿಗೆ 3 ಜನ ಮಕ್ಕಳು. ಭೂರಿಶ್ರವ ಶಲ ಅಂತ 3 ಜನ ಮಕ್ಕಳು. ಯಾರ್ಯಾರು? ಭೂರಿಶ್ರವ ಶಲ ಅಂತ ತೆಗೆದುಕೊಂಡು ಕರೆದಿದ್ದಾರೆ. ಸೋಮದತ್ತ ಯಾರು ಅಂತ ಕೇಳಿದ್ರೆ ಬಾಲ್ಹೀಕ ರಾಜನ ಮಕ್ಕಳು. ಬಾಲ್ಹೀಕ ರಾಜರು ಯಾರು ಅಂತ ಕೇಳಿದ್ರೆ ಭೀಷ್ಮಾಚಾರ್ಯರ ಕಾಕ. ಭೀಷ್ಮಾಚಾರ್ಯ ತಂದೆ ಶಂತನು, ಬಾಲ್ಹೀಕ, ಪ್ರತೀಪ. ಇದು ಯಾರದು? ದೇವಾಪಿ ಶಂತನು ಬಾಲ್ಹೀಕ ಅಂತ 3 ಜನ ಮಕ್ಕಳು. ಪ್ರತೀಪರಾಜನಿಗೆ ದೇವಾಪಿ ಮತ್ತೆ ಬಾಲ್ಹೀಕ, ಶಂತನು ಅಂತ 3 ಜನ ಮಕ್ಕಳು. ಆ ಶಂತನುವಿನ ಮಗ ಭೀಷ್ಮ, ಬಾಲ್ಹೀಕನ ಮಗ ಸೋಮದತ್ತ, ಸೋಮದತ್ತನಿಗೆ 3 ಜನ ಮಕ್ಕಳು. ಭೂರಿಶ್ರವ ಶಲಹ ಅಂತ ತಿಳಿದುಕೊಂಡು 3 ಮಂದಿ. ಅದರಲ್ಲಿ ಭೂರಿಶ್ರವ ಯಾರಿದ್ರಲ್ಲ ಅವನೇ ಇಲ್ಲಿ ಸೋಮದತ್ತಿ ಅನ್ನೋ ಹೆಸರಿಂದ ಕರೆಸಿಕೊಳ್ತಾ ಇದ್ದಾನೆ. ಯಾರಪ್ಪ ಅವ ಅಂತ ಕೇಳಿದ್ರೆ ಅಜೈಕಪಾದ ಅಹಿರ್ಬುದ್ಧಿ ವಿರೂಪಾಕ್ಷ ಇತಿಸ್ತ್ರಯ. ಆ 11 ಜನ ರುದ್ರದಲ್ಲಿ ಅಜೈಕಪಾತ್, ಅಹಿರ್ಬುದ್ಧಿ, ವಿರೂಪಾಕ್ಷ ಅಂತ 3 ಮಂದಿ ಏನು ರುದ್ರ ಇದ್ದಾರ. ಅವರ ಇಲ್ಲೇನಾಗಿದ್ದಾರ ಅಂತ ಕೇಳಿದ್ರೆ ಭೂರಿಶ್ರವ ಶಲ ಅಂತ ಬಂದಾರ.
ರುದ್ರಾಣಾಂ ಸೋಮದತ್ತಸ್ಯ ಬಭೂವು ಪ್ರತಿತಾಸುತಾಃ ವಿಷ್ಣೋರೇವಾಂಗತಾಮಾಪ್ತುಂ ಭೂರಿ ಭೂರಿಶ್ರವಾಶಲಃ ಶಿವಾದಿ ಸರ್ವರುದ್ರಾಣಾಂ ಆವೇಶದ್ವರತಸ್ತಥಾ ಭೂರಿಶ್ರವಾತಿಬಲಸ್ತತ್ರಾಸೀತ್ ಪರಮಾಸ್ತ್ರವಿತ್. ಸೋಮದತ್ತ ರುದ್ರದೇವರನ್ನ ಕುರಿತು ತಪಸ್ಸು ಮಾಡಿದ್ದಕ್ಕಾಗಿ ಆ ರುದ್ರರಲ್ಲಿ 3 ಜನ ಅಜೈಕಪಾತ ಹಿರಬುದ್ಧಿ ವಿರೂಪಾಕ್ಷ ಎನ್ನುವಂಥವರೇ ಮಕ್ಕಳಾಗಿ ಬಂದಿದ್ದಾರೆ. ಭೂರಿ ಭೂರಿಶ್ರವಾಶಲ ಅಂತ ತಿಳಿದುಕೊಂಡು, ಹೌದು ಹಂಗಾರೆ ಸೋಮದತ್ತಿ ಅನ್ನೋ ಶಬ್ದಕ್ಕೆ ಸೋಮದತ್ತ ಪುತ್ರನಾದ್ರಿಂದ ಭೂರಿಯೂ ಹೌದು ಶಲನೂ ಹೌದು, ಅವರಿಬ್ಬರನ್ನ ಬಿಟ್ಟು ಇವರನ್ನ ಯಾಕೆ ತಗೊಂಡಿದ್ದೀರಿ ನೀವು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ, ಶಿವಾದಿ ಸರ್ವರುದ್ರಾಣಾಂ ಆವೇಶಾತ್. ಆ 11 ಜನರ ಏನಿದ್ದಾರಲ್ಲ ಅದರಲ್ಲಿ ಇವರೊಬ್ಬರು ಬಿಟ್ಟು, ಅಂದ್ರೆ ಯಾರು ಭೂರಿಶ್ರವ ಅನ್ನುವಂಥವರಿದ್ದಾರ, ಅಹಿರ್ಬುದ್ಧಿ ಅಂತ ಅವರ ಹೆಸರು, ಆ ಅಹಿರ್ಬುದ್ಧಿ ಎಂಬ ರುದ್ರರನ್ನು ಬಿಟ್ಟು ಇನ್ನು 10 ಜನ ರುದ್ರ ಏನಿದ್ದಾರಲ್ಲ ಅವರೆಲ್ಲರ ಆವೇಶ ಇವರಲ್ಲದ ಅಹಿರ್ಬುದ್ಧಿಯಲ್ಲಿ ಅಂಥ ಆವೇಶದಿಂದ ಕೂಡಿಕೊಂಡವರು ಇಲ್ಲಿ ಭೂರಿಶ್ರವಾಗಿ ಬಂದಿದ್ದಾರೆ. ರುದ್ರದೇವರ ವರ ಏನಂತ, ಎಲ್ಲರಿಗಿಂತ ನೀನು ಬಲಿಷ್ಠನಾಗುವಂತ ವರ. ಹಂಗಾಗಿ ನಾವು ಯುದ್ಧ ಭೂಮಿಯಲ್ಲಿ ಅವನ್ ತಗೊಂಡಿದ್ದೇವೆ. ಭೂರಿಶ್ರವ ಅತಿಬಲಸ್ತತ್ರ ಆಸೀತ್ ಪರಮಾಸ್ತ್ರವಿತ. ಸರಿ, ಮಹಾಭಾರತಾತ್ಪಣೆ ಹೇಳಿದ್ನಲ್ಲ ಅಲ್ಲೇ 12ನೇ ಅಧ್ಯಾಯದಲ್ಲಿ. ಸರಿ, ಏನಾಯ್ತು ಈಗ ಅಂದ್ರೆ ಸೋಮದತ್ತಿ ಎನ್ನುವಂತಹ ಶಬ್ದಕ್ಕೆ ರಾಯರು ಸೋಮದತ್ತ ಸುತನಾದ ಭೂರಿಶ್ರವ ಅಂತ ಬರೀತಾರೆ. ಈ ಭೂರಿಶ್ರವನ ಪರಿಚಯವನ್ನು ನಾವು ಹಿಂಗೆ ಮಾಡ್ಕೊಂಡ್ವಿ. ಈಗ ಏನ್ ಮಾಡ್ಕೊಂಡ್ವಿ ಅಂತ ಕೇಳಿದ್ರೆ, ಬಾಲ್ಹೀಕರಾಜರ ಮಗ ಸೋಮದತ್ತ, ಸೋಮದತ್ತನಿಗೆ ಭೂರಿ ಭೂರಿಶ್ರವಾಶಲ ಎಂಬ ಮಕ್ಕಳು. ಆ ಭೂರಿಶ್ರವ ಎನ್ನುವಂಥವರು ಅಹಿರ್ಬುದ್ಧಿ ಎನ್ನುವಂತಹ ರುದ್ರದೇವರ ಏಕಾದಶ ರುದ್ರರಲ್ಲಿ ಒಬ್ಬನಾದವನ ಅವತಾರ. ಅವರಲ್ಲಿ ಇನ್ನುಳಿದ 10 ರುದ್ರದೇವರ ಆವೇಶವೂ ಉಮಾಪತಿಯಾದ ರುದ್ರದೇವರ ವರವೂ ಇದ್ದುದರಿಂದ ಮಹಾಬಲಿಷ್ಠರಾಗಿರುವಂಥವರು ಇಲ್ಲಿ ಭೂರಿಶ್ರವ ಎಂಬ ಹೆಸರಿನಿಂದ ಬಂದಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.